ಎಲ್ಲ ಈ ವಾನರ ವೀರನೇ, ಏಕೆ ಮಾತು ಮರೆತು ಹೋಯಿತೆ? ನೋಡು ನೋಡು, ಚೆನ್ನಾಗಿ ನೋಡು. ಶಿರ ಕತ್ತರಿಸಿ ಬಿದ್ದಿರುವ ಈ ರಾಮನ ಪತ್ನಿ ಸೀತೆಯನ್ನು ಚೆನ್ನಾಗಿ ನೋಡು. ನೀವು ಯಾವ ಗುರಿಯನ್ನಿಟ್ಟುಕೊಂಡು ಯುದ್ಧವನ್ನು ಆರಂಭಿಸಿದ್ದೀರೋ ಅವಳೀಗ ಸತ್ತು ಬಿದ್ದಿದ್ದಾಳೆ. ಇನ್ನು ನೀವು ಮಾಡುವ ಪ್ರಯತ್ನವೆಲ್ಲ ವ್ಯರ್ಥ. सीता माते माते शिवाय ओम नमः शिवाय ओम नमः शिवाय ओम नमः शिवाय ओम नमः शिवाय। ಸುಲೋಚನಾ, ಏನಾಯಿತು? ಏಕೆ ಈ ಆತಂಕ? ಅತ್ತೆಯವರೇ, ನನಗೆ ಈ ವಿಷಯ ತಿಳಿದ ತಕ್ಷಣ ನಿಂತ ನೆಲವೇ ಕುಸಿದಂತಾಯಿತು. ಕಣ್ಣು ತುಂಬ ಕತ್ತಲೆ ಆವರಿಸಿದಂತಾಯಿತು. ನಿಮಗೆ ತಿಳಿಸಲೆಂದು ಕೂಡಲೇ ಓಡಿ ಬಂದ. ಏನು ವಿಷಯ? ಯಾವ ಆತಂಕದ ವಿಷಯ? ಸುಲೋಚನಾ, ಸಮಾಧಾನ ಮಾಡಿಕೊಂಡು ವಿಷಯವೇನೆಂದು ಹೇಳು. ಅತ್ತೆಯವರೇ, ಅವರು ಎಂದರೆ ಯಾರು? ಹೇಳು ಸುಲೋಚನಾ. ನಿಮ್ಮ ಪುತ್ರ, ನನ್ನ ಪತಿ, ಪತಿವ್ರತಿಯಾದ ಸೀತೆಯನ್ನು ರಣರಂಗಕ್ಕೆ ಎಳೆದುಕೊಂಡು ಹೋಗಿ ಅವಳ ಶಿರಛೇದನ ಮಾಡಿದರಂತೆ. ಸುಲೋಚನಾ, ನೀನು ಹೇಳುತ್ತಿರುವ ವಿಷಯ ಸತ್ಯವೇ? ಹೌದು ಅತ್ತೆಯವರೇ, ರಣರಂಗದಲ್ಲಿ ಅದನ್ನು ಕಂಡಾರೆ ಕಂಡ ದೂತರು ನನಗೆ ತಿಳಿಸಿದರು. ಪರಮೇಶ್ವರ, ನನ್ನ ಪುತ್ರ ಸ್ತ್ರೀ ಹತ್ಯೆ ಮಾಡಿದನೆ. ಪತಿವ್ರತೆ ಸೀತೆಯ ವಧೆ ಮಾಡಿ ಪಾಪಿಯಾದನೆ. ಅಯ್ಯೋ, ಇದೇನಾಗಿ ಹೋಯಿತು ಅತ್ತೆಯವರೇ? ನನ್ನ ಪತಿ ಅಧರ್ಮ ಕಾರ್ಯದಲ್ಲಿ ತೊಡಗಿದರೆ. ಅಯ್ಯೋ ದೇವ. ಹೌದು ಸುಲೋಚನಾ, ಇಂದ್ರಜಿತುವಿನ ಈ ಕ್ರೂರ ಕಾರ್ಯಕ್ಕೆ ಕ್ಷಮೆಯೇ ಇಲ್ಲ. ಅವನನ್ನು ಮಗನಾಗಿ ಪಡೆದ ತಪ್ಪಿಗೆ ನಾನು, ಪತಿಯಾಗಿ ಕೈ ಹಿಡಿದ ನೀನು, ದೇವ ನಮ್ಮನ್ನು ಕಾಪಾಡು ಎಂದು ಆ ಪರಮೇಶ್ವರನಿಗೆ ಮೊರೆ ಹೋಗಬೇಕು.
ತ್ರಿಜಟೆ, ಅನಾಹುತವಾಯಿತು. ಏನಾಯಿತು ದೂತ? ಏಕೆ ಈ ಆತುರ? ರಣರಂಗದಲ್ಲಿ ಸೀತೆ ಬಂಧಮುಕ್ತಳಾದಳೆ. ಬಂಧಮುಕ್ತವಾಗುವುದೇನು ಬಂತು? ಈ ಲೋಕದಿಂದಲೇ ಮುಕ್ತಳಾದಳು. ನೀನೇನು ಹೇಳುತ್ತಿರುವೆ? ಹೌದು ತ್ರಿಜಟೆ, ಇಂದ್ರಜಿತು ಸೀತೆಯನ್ನು ಸಂಹರಿಸಿಬಿಟ್ಟ. ಇಲ್ಲ, ನಾನು ಇದನ್ನು ನಂಬುವುದಿಲ್ಲ. ಪತಿವ್ರತೆಯಾದ ಸೀತೆಯನ್ನು ಯಾರಿಂದಲೂ ಸಂಹರಿಸಲು ಸಾಧ್ಯವಿಲ್ಲ. ಇದರಲ್ಲಿ ಏನು ಮೋಸವಿದೆ. ಮೋಸವೇ? ಹೌದು, ಇದು ನಂಬಲಾಗದ ವಿಷಯ. ನನ್ನ ಮನಸ್ಸು ಈಗಲೂ ಹೇಳುತ್ತಿದೆ, ಸೀತೆಯನ್ನು ವಧಿಸುವುದೆಂದರೇನು? ಆದರೆ ಸ್ವತಃ ಹನುಮಂತನೇ ಅದನ್ನು ಕಂಡು ಅತಿಯಾಗಿ ದುಃಖಿಸಿದ. ಅವನೇ ಯುದ್ಧವನ್ನು ನಿಲ್ಲಿಸಿ ರಾಮ ಸುಗ್ರೀವರಿಗೆ ವಿಷಯವನ್ನು ತಿಳಿಸಲು ವಾನರರೊಂದಿಗೆ ಹೋದ ಮೇಲೆ ನಂಬದಿರುವುದು ಹೇಗೆ ತ್ರಿಜಟೆ? ಹೌದು, ಹನುಮಂತನಂಥ ವಿವೇಕಿ ಇದನ್ನು ನಂಬಿದನೆ. ವಾನರ ಸೈನ್ಯವೆಲ್ಲ ನಂಬಿತೆ. ಹೌದು ತ್ರಿಜಟೆ, ಅವರು ನಂಬಿ ಶೋಕತಪ್ತರಾದರು. ದುಃಖದಿಂದಲೇ ರಾಮನ ಬಳಿಗೆ ಹೊರಟರು. ಇಲ್ಲ ದೂತ, ನನ್ನಿಂದ ಇದನ್ನು ನಂಬಲಾಗುತ್ತಿಲ್ಲ. ಅಲ್ಲಿ ಏನು ನಡೆಯುತ್ತೆಂದು ನಾನು ನಿನಗೆ ತಿಳಿಸಿದ್ದೇನೆ. ನಂಬುವುದು ಬಿಡುವುದು ನಿನಗೆ ಸೇರಿದ್ದು. ನಾನು ಬರುತ್ತೇನೆ. ನಾನು ಈಗಲೇ ಅಶೋಕವನಕ್ಕೆ ಹೋಗಿ ಇದರ ಸತ್ಯಾಸತ್ಯತೆಗಳನ್ನು ಪರೀಕ್ಷೆ ಮಾಡುತ್ತೇನೆ. ಸಹೋದರ ರಾಮಚಂದ್ರ, ಹೇಳು ಸಹೋದರ. ಸಹೋದರ ಸಹೋದರ ರಾಮಚಂದ್ರ, ಪ್ರಭು ಪ್ರಭು, ಹೇಳು ಸಹೋದರ. ಸಹೋದರ 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 ಸಹೋದರ, ನೀರು. ಸಹೋದರ, ನೀನು ನಿರಂತರವಾಗಿ ಧರ್ಮ ಮಾರ್ಗದಲ್ಲಿ ನಿರತನಾಗಿರು. ಜೊತೆಗೆ ನೀನು ಜಿತೇಂದ್ರಿಯನು. ನೀನು ನಿಷ್ಠೆಯಿಂದ ಯಾವ ಧರ್ಮವನ್ನು ಆಶ್ರಯಿಸಿರುವೆಯೋ ಆ ಧರ್ಮ ನಿನ್ನನ್ನು ಅನರ್ಥಗಳಿಂದ ಪಾರು ಮಾಡಲು ಅಸಮರ್ಥವಾಗಿದೆ. ಆದ್ದರಿಂದ ನೀನು ಧರ್ಮ ಮಾರ್ಗದಲ್ಲಿ ನಡೆಯುವುದು ನಿರರ್ಥಕವೆಂದು ನಿಶ್ಚಯವಾದಂತಾಯಿತು. ಹಾಗೆನ್ನ ಬಿಡ ಲಕ್ಷ್ಮಣ. ನನ್ನ ಸೀತೆ ಕೂಡ ಧರ್ಮಾತ್ಮಳೆ. ಅತ್ತಿಗೆಯು ಧರ್ಮಾತ್ಮಳೆ, ನೀನು ಧರ್ಮಾತ್ಮನೆ. ಆದರೆ ಭೌತಿಕ ವಸ್ತುಗಳಂತೆ ಆ ಧರ್ಮ ಅಧರ್ಮಗಳು ನಮ್ಮ ಕಣ್ಣಿಗೆ ಕಾಣುವುದಿಲ್ಲವೆಂದ ಮೇಲೆ ಆ ಧರ್ಮ ಅಧರ್ಮಗಳು ಇಲ್ಲವೆಂದೇ ಅರ್ಥ. ಮರಗಿಡಗಳಾಗಲಿ, ಪರ್ವತವಾಗಲಿ, ಪಶು ಪಕ್ಷಿಗಳಾಗಲಿ ಯಾವ ಧರ್ಮ ಅಧರ್ಮವನ್ನು ಆಚರಿಸುವುದಿಲ್ಲ. ತಮ್ಮ ಸ್ವಭಾವ ಸಹಜವಾದ ಫಲವನ್ನು ಪಡೆಯುತ್ತವೆ. ಅವು ನಮ್ಮ ಕಣ್ಣಿಗೆ ಕಾಣುತ್ತಿವೆ. ಅವೆಲ್ಲ ತನ್ನ ಜನ್ಮಕ್ಕೆ ಅನುಗುಣವಾದ ಸುಖ ದುಃಖಗಳನ್ನು ಅನುಭವಿಸುತ್ತವೆ. ಯಾವ ವಿಶೇಷ ಧರ್ಮವನ್ನು ಅವು ಆಚರಿಸುವುದಿಲ್ಲ. ಹೌದು ಸಹೋದರ, ಮನುಷ್ಯನ ಸುಖ ದುಃಖಗಳಿಗೆ ಧರ್ಮವಾಗಲಿ ಅಧರ್ಮವಾಗಲಿ ಎಂದಿಗೂ ಕಾರಣವಲ್ಲ. ಲಕ್ಷ್ಮಣ, ಧರ್ಮ ಅಧರ್ಮಗಳು ಕಣ್ಣಿಗೆ ಕಾಣದಿದ್ದರೂ ಅವುಗಳ ಅಸ್ತಿತ್ವವಿಲ್ಲವೆಂದು ಹೇಳಲಾಗುವುದಿಲ್ಲ. ಇಲ್ಲ ಸಹೋದರ, ಅವುಗಳ ಅಸ್ತಿತ್ವವಿಲ್ಲ. ಇದ್ದಿದ್ದರೆ ಅಧರ್ಮವನ್ನೇ ಅವಲಂಬಿಸಿರುವ ರಾವಣ ದುಃಖಿಯಾಗಿರಬೇಕಾಗಿತ್ತು. ಧರ್ಮವನ್ನೇ ಆಶ್ರಯಿಸಿರುವ ನಿನಗೆ ಇಂತಹ ದುಃಖ ಪ್ರಾಪ್ತವಾಗಬಾರದಾಗಿತ್ತು. ಅದಕ್ಕಿನ್ನೂ ಕಾಲ ಬಂದಿಲ್ಲವೆಂದು ಕಾಣುತ್ತದೆ.
ಅತ್ತಿಗೆಯನ್ನು ಕಳೆದುಕೊಂಡ ಮೇಲೆ ಆ ಕಾಲ ಬಂದರಷ್ಟು ಬಾರದಿದ್ದರಷ್ಟು. ಸಹೋದರ, ಆ ರಾವಣ ಸಂತೋಷದಿಂದಿದ್ದಾನೆ. ನೀನು ದುಃಖ ಸಾಗರದಲ್ಲಿ ಮುಳುಗಿ ಹೋಗಿರುವೆ. ಅಂದರೆ ಅಧರ್ಮಿಗಳಿಗೆ ಧರ್ಮದ ಫಲ, ಧರ್ಮಿಗಳಿಗೆ ಅಧರ್ಮದ ಫಲ ಎಂದು ಅರ್ಥವೇ? ಇಲ್ಲ ಸಹೋದರ, ಅಧರ್ಮವೂ ಇಲ್ಲ, ಧರ್ಮವೂ ಇಲ್ಲ. ಅದಕ್ಕೆ ಜೋತು ಬೀಳುವುದು ಅವಿವೇಕವೆಂದೇ ನನ್ನ ಭಾವನೆ. ಬೇಡ ಲಕ್ಷ್ಮಣ, ಬೇಡ. ನಿನ್ನ ಹೃದಯಕ್ಕೆ ಉಂಟಾಗಿರುವ ಸಂಕಟದ ಕಾರಣದಿಂದ ನೀನು ಧರ್ಮವನ್ನು ನಿರಾಕರಿಸುವುದು ಬೇಡ. ಏಕೆ ನಿರಾಕರಿಸಬಾರದು? ಧರ್ಮವನ್ನು ಸ್ವೀಕರಿಸಲು ತಕ್ಕ ಕಾರಣಗಳೇ ಇಲ್ಲವಲ್ಲ. ಸಹೋದರ, ನೀನು ತಂದೆಗೆ ಕೊಟ್ಟ ಮಾತಿನಂತೆ ಅರಣ್ಯಕ್ಕೆ ಬಂದೆ. ಸತ್ಯವನ್ನು ಪರಿಪಾಲಿಸಿದೆ. ಸತ್ಯವಾಕ್ಯ ಪರಿಪಾಲನೆಯೇ ಪರಮ ಧರ್ಮವೆಂದು ಭಾವಿಸಿದೆ. ನಿನಗೆ ಯುವರಾಜ್ಯ ಪಟ್ಟಾಭಿಷೇಕ ಮಾಡುವುದಾಗಿ ಹೇಳಿ ಮಾತಿಗೆ ತಪ್ಪಿ ನಿಷ್ಕರುಣೆಯಿಂದ ವರ್ತಿಸಿದ ಆ ನಿಷ್ಠುರಿ ತಂದೆಯನ್ನೇಕೆ ಶಿಕ್ಷಿಸಲಿಲ್ಲ? ಅದು ಅನ್ಯಾಯವನ್ನು ಏಕೆ ಪ್ರತಿಭಟಿಸಲಿಲ್ಲ? ಆ ಧರ್ಮವನ್ನು ನೀನು ಒಂದೇ ತೊಡೆದು ಹಾಕಿದ್ದರೆ ನೀನು ಕಾಡಿಗೆ ಬರಬೇಕಾಗಿರಲಿಲ್ಲ. ಹತ್ತಿಗೆ ವಿಯೋಗ, ಈ ಯುದ್ಧ, ಈ ದುರಂತ ನಡೆಯುತ್ತಿರಲಿಲ್ಲ. ನೀನು ಯಾರಿಗಾಗಿ ಪಡುಬಾರದ ಪಾಡೆಲ್ಲ ಪಟ್ಟು ಇಲ್ಲಿಯವರೆಗೆ ಬಂದೆವು? ಆ ಸೀತಾ ಮಾತೆ ಹತಳಾದಳಲ್ಲ ಸಹೋದರ. ಧರ್ಮ ಎಲ್ಲಿದೆ? ನ್ಯಾಯ ನೀತಿ ಎಲ್ಲಿದೆ? ಲಕ್ಷ್ಮಣ, ನಿನ್ನ ಅತ್ತಿಗೆ ಹತಳಾದಳು, ನಿನ್ನ ಸೀತೆ ಹತಳಾದಳು. ಸಹೋದರ, ಸಹೋದರ, ಪ್ರಣಾಮಗಳು ತಂದೆಯೇ. ಬಾ ಇಂದ್ರಜಿತ್, ನಿನ್ನ ಅಮೋಘ ತಂತ್ರ ಕಾರ್ಯಗತವಾಗಿದ್ದನ್ನು ನಾನು ದೂತನಿಂದ ಕೇಳಿ ತಿಳಿದೆ. ಬರೀ ಕಾರ್ಯಗತವಲ್ಲ ತಂದೆಯೇ, ಯಶಸ್ವಿಯಾಗಿ ಕೈಗೂಡಿತೆಂದೇ ಹೇಳಬೇಕು. ಭಲೆ ಭಲೆ ಪುತ್ರ, ಆ ಯಶಸ್ಸನ್ನು ನಾನು ನಿನ್ನ ಬಾಯಿಂದಲೇ ಕೇಳಬಯಸುತ್ತೇನೆ. ಹೇಳು. ಕಪಿ ಬುದ್ಧಿ ಅಲ್ಪವೆಂದು ಅದಕ್ಕೆ ಹೇಳುವುದು. ಆ ವಾನರರೆಲ್ಲ ಮಾಯಾ ಸೀತೆಯನ್ನೇ ನಿಜವಾದ ಸೀತೆ ಎಂದು ನಂಬಿಬಿಟ್ಟರು. ಆ ಹನುಮಂತನೇ ನಂಬಿ ಕಣ್ಣೀರಿಟ್ಟನೆಂದರೆ ನನ್ನ ತಂತ್ರ ಎಷ್ಟರ ಮಟ್ಟಿಗೆ ಯಶಸ್ವಿಯಾಯಿತೆಂದು ನೀವೇ ಯೋಚಿಸಿ ತಂದೆಯೇ. ಹಾಗಾದರೆ ಆ ಸೀತೆಯ ವಧೆಯನ್ನು ನೋಡಿ ರಾಮನ ಹೃದಯ ಒಡೆದು ಚೂರು ಚೂರು ಆಯಿತೆ. ಆಗ ರಾಮ ರಣರಂಗದಲ್ಲೇ ಇದ್ದಿದ್ದರೆ ಅದು ಆಗುತ್ತಿತ್ತು. ಆದರೆ ಆ ರಾಮ ಲಕ್ಷ್ಮಣರು ಅಲ್ಲಿರಲಿಲ್ಲ. ಹಾಗಾದರೆ ನಿನ್ನೊಂದಿಗೆ ಯಾವ ವೀರರು ಯುದ್ಧ ಮಾಡಿದರು? ಆ ಹನುಮಂತನೊಬ್ಬನೇ ಇದ್ದದ್ದು. ಹೋರಾಡಲು ಬಂದು ಹಾರಾಡಿದವನು ಮಾಯಾ ಸೀತೆಯನ್ನು ಕಂಡು ಮಂಕು ಬಡಿದವನಂತೆ ಬೆಪ್ಪಾದ. ಅವಳನ್ನು ಕೊಲ್ಲಬೇಡವೆಂದು ಪರಿಪರಿಯಾಗಿ ಬೇಡಿಕೊಂಡ. ಅವಳನ್ನು ವಧಿಸಿದ ನಂತರ ಇನ್ನು ಯುದ್ಧ ಮಾಡಿ ಏನು ಪ್ರಯೋಜನವೆಂದುಕೊಂಡು ಆ ವಾನರರನ್ನೆಲ್ಲ ಕರೆದುಕೊಂಡು ಆ ರಾಮನ ಬಳಿಗೆ ಹೊರಟು ಹೋದ. ಭಲೆ ಭಲೆ ಇಂದ್ರಜಿತ್, ಹನುಮಂತನೇ ನಂಬಿದ ಎಂದ ಮೇಲೆ ಆ ರಾಮನು ನಂಬಲೇಬೇಕು. ಪತ್ನಿ ವಿಯೋಗದ ದುಃಖದಿಂದ ಅವನ ಪೌರುಷ ಕರಗಿ ಹೋಗುತ್ತದೆ. ಆಮೇಲೆ ನಿಸ್ತೇಜನಾಗಿ ಬೊಂಬೆಯಂತಿರುವ ರಾಮನನ್ನು, ಆ ವಾನರ ಸೈನ್ಯನ್ನು ಕ್ಷಣಾರ್ಧದಲ್ಲಿ ಧ್ವಂಸಗೊಳಿಸುತ್ತೇನೆ. ಹೌದು ತಂದೆಯೇ, ಹಾಗೆ ಮಾಡಬೇಕು. ನಮ್ಮ ಲಂಕೆಗೆ ಒದಗಿರುವ ಕಂಟಕವನ್ನು ದೂರ ಮಾಡಲೇಬೇಕು. ಅಷ್ಟು ಮಾತ್ರವಲ್ಲ ಕುಮಾರ, ಆಮೇಲೆ ಆ ಸೀತೆ, ಆ ನಿಜವಾದ ಸೀತೆ ಸುಲಭವಾಗಿ ಯಾವ ಅಡ್ಡಿ ಆತಂಕವಿಲ್ಲದೆ ನನ್ನ ವಶಳಾಗಬೇಕು, ವಶಳಾಗುತ್ತಾಳೆ. ಸುಲೋಚನಾ, ಸುಲೋಚನಾ,
ನಾನೀಗ ಯುದ್ಧವನ್ನು ಗೆದ್ದೆನೆಂದೇ ತಿಳಿಯಬಹುದು. ನನಗೀಗ ಪರಮಾನಂದವಾಗಿದೆ. ಬಾ, ಆನಂದವನ್ನು ಆಚರಿಸೋಣ. ಸುಲೋಚನಾ, ಏನಾಯಿತು ನಿನಗೆ? ನಾನು ಬಂದ ಕೂಡಲೇ ಸಂಭ್ರಮದಿಂದ ಬಂದು ಎದುರುಗೊಂಡು ಪ್ರೇಮಾಧಾರಗಳಿಂದ ನನ್ನನ್ನು ಸೇವಿಸುತ್ತಿದ್ದ ನೀನು ಹೀಗೇಕೆ ಮೌನವಾಗಿರುವೆ? ನಾನು ಬಂದರೂ ಹೀಗೇಕೆ ಬೆನ್ನು ತಿರುಗಿಸಿ ನಿಂತಿರುವೆ? ಏನಾಯಿತು? ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ